ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದು ನಾನು ನಿಮಗೆ ಗುಜರಾತ್ನ ಒಂದು ಹಳ್ಳಿಯಲ್ಲಿ ನಡೆದ ಸತ್ಯ ಘಟನೆಯ ಬಗ್ಗೆ ಹೇಳಲಿದ್ದೇನೆ. ಈ ಕಥೆಯನ್ನು ಕೇಳಿದ ಮೇಲೆ ಸಂಬಂಧಗಳ ಬಗ್ಗೆ ನಿಮಗೆ ಆಶ್ಚರ್ಯ ಮತ್ತು ಆಘಾತವಾಗುವುದು ಖಂಡಿತ. ಅಜಯ್ 21 ವರ್ಷದ ಯುವಕ. ಹೊಸ ವರ್ಷದ ದಿನ ಬೆಳಗ್ಗೆ 10 ಗಂಟೆಗೆ ಅಜಯ್ ತಿಂಡಿ ತಿನ್ನುತ್ತಿದ್ದಾಗ ಅವನ ಚಿಕ್ಕಮ್ಮ ಸುಮಾ ಅವರಿಂದ ಕರೆ ಬರುತ್ತದೆ. ಕೆಲಸದ ಒತ್ತಡದಿಂದ ಅಂದು ಮನೆಗೆ ಬರಲು ಸಾಧ್ಯವಿಲ್ಲ ಎಂದು ಅಜಯ್ನ ಚಿಕ್ಕಪ್ಪ ತಿಳಿಸಿರುತ್ತಾರೆ. ಹಾಗಾಗಿ ಸುಮಾ ಅವರು ಅಜಯ್ನನ್ನು ಕರೆದು, ಇಂದು ಸಂಜೆ ನಮ್ಮ ಮನೆಗೆ ಬಾ, ಹೊಸ ವರ್ಷದ ಪ್ರಯುಕ್ತ ಪಾರ್ಟಿ ಮಾಡೋಣ ಎಂದು ಆಹ್ವಾನ ನೀಡುತ್ತಾರೆ. ರುಚಿಕರವಾದ ಅಡುಗೆ ಮತ್ತು ಮಜಾ ಮಾಡುವ ಆಸೆಯಿಂದ ಅಜಯ್ ತಕ್ಷಣವೇ ಅವರ ಮಾತಿಗೆ ಒಪ್ಪಿಕೊಳ್ಳುತ್ತಾನೆ. ಅಜಯ್ನ ಮನೆಯಿಂದ ಸುಮಾ ಅವರ ಮನೆ ಸುಮಾರು 10 ಕಿಲೋಮೀಟರ್ ದೂರದಲ್ಲಿತ್ತು. ಸಂಜೆ 5 ಗಂಟೆಯ ಸುಮಾರಿಗೆ ಅಜಯ್ ಸಿದ್ಧನಾಗಿ ತನ್ನ ಚಿಕ್ಕಮ್ಮನ ಮನೆಗೆ ತಲುಪುತ್ತಾನೆ. ಅವನು ಮನೆಗೆ ಹೋದಾಗ ಅವನಿಗೆ ದೊಡ್ಡ ಆಶ್ಚರ್ಯವೊಂದು ಕಾದಿತ್ತು. ಹೊಸ ವರ್ಷದ ಸಂಭ್ರಮಕ್ಕೆ ಸುಮಾ ಅವರು ಸುಂದರವಾದ ಕಪ್ಪು ಬಣ್ಣದ ಸೀರೆಯನ್ನು ಧರಿಸಿ ವಿಶೇಷವಾಗಿ ಅಲಂಕರಿಸಿಕೊಂಡಿದ್ದರು. ಅವರ ಅಂದವನ್ನು ನೋಡಿದ ಅಜಯ್ಗೆ ಮೊದಲ ನೋಟದಲ್ಲೇ ಮತಿಭ್ರಮಣೆಯಾದಂತಾಯಿತು. ಅವನ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಸುಳಿಯಲಾರಂಭಿಸಿದವು. ಆ ಮನೆಯಲ್ಲಿ ಅಜಯ್ ಮತ್ತು ಸುಮಾ ಹೊರತುಪಡಿಸಿ ಬೇರೆ ಯಾರೂ ಇರಲಿಲ್ಲ. ಸುಮಾ ಅವರಿಗೆ ಮಕ್ಕಳಿರಲಿಲ್ಲ ಮತ್ತು ಅವರ ಪತಿ ಬೇರೆ ನಗರದಲ್ಲಿ ಕೆಲಸ ಮಾಡುತ್ತಿದ್ದರಿಂದ ಅವರು 2-3 ತಿಂಗಳಿಗೊಮ್ಮೆ ಮಾತ್ರ ಮನೆಗೆ ಬರುತ್ತಿದ್ದರು. ಅಜಯ್ ಈ ಹಿಂದೆ ನಗರದಲ್ಲಿ ಓದುತ್ತಿದ್ದಾಗ ಸ್ಮಿತಾ ಎಂಬ ಹುಡುಗಿಯನ್ನು ಪ್ರೀತಿಸಿ ವಿಫಲನಾಗಿದ್ದ. ಆ ಕೋಪದಲ್ಲಿ ಅವನು ಅವಳ ಮೇಲೆ ಕೈ ಎತ್ತಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದ. ಈ ಘಟನೆಯ ನಂತರ ಅಜಯ್ನ ಗುಣನಡತೆಗಳು ಸಂಪೂರ್ಣವಾಗಿ ಹದಗೆಟ್ಟಿದ್ದವು. ಅವನು ಹಳ್ಳಿಗೆ ಮರಳಿದ ನಂತರ ಹೆಣ್ಣುಮಕ್ಕಳನ್ನು ನೋಡುವ ಅವನ ದೃಷ್ಟಿಕೋನವೇ ಬದಲಾಗಿತ್ತು. ಅಂದು ರಾತ್ರಿ ಸುಮಾ ಅವರು ಅಜಯ್ಗಾಗಿ ರುಚಿಕರವಾದ ಹಲ್ವಾ ಮತ್ತು ವಿವಿಧ ಖಾದ್ಯಗಳನ್ನು ಸಿದ್ಧಪಡಿಸಿದ್ದರು. ಇಬ್ಬರೂ ಕುಳಿತು ಒಟ್ಟಿಗೆ ಊಟ ಮಾಡುತ್ತಾರೆ. ಊಟದ ಸಮಯದಲ್ಲಿ ಸುಮಾ ಅವರು ತಮ್ಮ ಒಂಟಿತನದ ಬಗ್ಗೆ ಅಜಯ್ ಬಳಿ ಹಂಚಿಕೊಳ್ಳುತ್ತಾರೆ. ನಿನ್ನ ಚಿಕ್ಕಪ್ಪ ಇಷ್ಟು ದಿನ ದೂರ ಇರುವುದರಿಂದ ನನಗೆ ತುಂಬಾ ಬೇಸರವಾಗುತ್ತದೆ ಎಂದು ಅವರು ತಮ್ಮ ಮನದ ನೋವನ್ನು ಅಜಯ್ ಮುಂದೆ ತೋಡಿಕೊಳ್ಳುತ್ತಾರೆ. ಅಜಯ್ ಈ ಪರಿಸ್ಥಿತಿಯ ಲಾಭ ಪಡೆಯಲು ನಿರ್ಧರಿಸುತ್ತಾನೆ. ರಾತ್ರಿ ಸುಮಾರು 11 ಗಂಟೆಯ ಸಮಯಕ್ಕೆ ಇಬ್ಬರೂ ಒಂದೇ ಕೋಣೆಯಲ್ಲಿ ಮಲಗಲು ಸಿದ್ಧರಾಗುತ್ತಾರೆ. ಮಾತುಕತೆ ಬೆಳೆಯುತ್ತಾ ಹೋದಂತೆ ಇಬ್ಬರ ನಡುವಿನ ಮೌನ ಮಾಯವಾಗಿ ಅನ್ಯೋನ್ಯತೆ ಹೆಚ್ಚಾಗುತ್ತದೆ. ಅಜಯ್ ನಿಧಾನವಾಗಿ ಸುಮಾ ಅವರ ಹತ್ತಿರ ಹೋಗಿ ಅಸಭ್ಯವಾಗಿ ವರ್ತಿಸಲು ಪ್ರಾರಂಭಿಸುತ್ತಾನೆ. ಮೊದಲಿಗೆ ಸುಮಾ ಅವರು ಹಿಂಜರಿದರು. ನಂತರ ತಮ್ಮ ಒಂಟಿತನದ ಹತಾಶೆಯಿಂದ ಅಜಯ್ನ ಪ್ರತಿಯೊಂದು ನಡೆಯನ್ನು ವಿರೋಧಿಸದೆ ಸ್ವೀಕರಿಸುತ್ತಾರೆ. ಆ ರಾತ್ರಿ ಇಬ್ಬರೂ ಸಂಬಂಧದ ಪವಿತ್ರತೆಯನ್ನು ಮರೆತು ಕೆಟ್ಟ ದಾರಿಯಲ್ಲಿ ಸಾಗುತ್ತಾರೆ. ಅಜಯ್ ತನ್ನ ಹಸಿವನ್ನು ನೀಗಿಸಿಕೊಳ್ಳಲು ತನ್ನ ಸ್ವಂತ ಚಿಕ್ಕಮ್ಮನನ್ನೇ ಬಳಸಿಕೊಳ್ಳುತ್ತಾನೆ. ಕ್ಷಣಿಕ ಸುಖಕ್ಕಾಗಿ ಇಬ್ಬರೂ ಸಾಮಾಜಿಕ ಮೌಲ್ಯಗಳನ್ನು ಗಾಳಿಗೆ ತೂರುತ್ತಾರೆ. ಹೊಸ ವರ್ಷದ ಆ ರಾತ್ರಿ ನಡೆದ ಈ ಘಟನೆಯು ಸಂಬಂಧಗಳ ನಡುವಿನ ನಂಬಿಕೆಗೆ ಕಪ್ಪು ಚುಕ್ಕೆಯಂತಿದೆ. ಈ ಕಥೆಯ ಉದ್ದೇಶ ಯಾರ ಭಾವನೆಗಳಿಗೂ ಧಕ್ಕೆ ತರುವುದಲ್ಲ, ಬದಲಾಗಿ ಸಮಾಜದಲ್ಲಿ ಇಂತಹ ಘಟನೆಗಳ ಬಗ್ಗೆ ಅರಿವು ಮೂಡಿಸುವುದಾಗಿದೆ. ಸಂಬಂಧಗಳ ಗೌರವವನ್ನು ಕಾಪಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಧನ್ಯವಾದಗಳು.